ತೋಟಗಾಲಿಗೆ ಎಲ್ಲ ಮಂಗಗಳೆಲ್ಲ ಬಂದಿತ್ತು. ಮಂಗಗಳು ಬಂದು ಸಾಧಾರಣ ಈ ಎಳನೀರು, ಜಮನೇರಳೆ, ಕೊಕ್ಕೋ ಮತ್ತು ಪೈನಾಪಲ್ ಇದನ್ನೆಲ್ಲ ಸಾಧಾರಣ ತಿಂದು ಬಿಟ್ಟಿದೆ. ಇಡೀ ತೋಟದಲ್ಲೆಲ್ಲ ಬಿಸಾಡಿಕೊಂಡು ಹೋಗಿದೆ ಅರ್ಧ ತಿಂದು. ಸೈಲೆಂಟ್ ಆದರೆ ಯಾವ ರೀತಿ ಇಲ್ಲಿ ಒಂದು ಹಕ್ಕಿಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ತದೆ ಅಂತೇಳಿ. ಈ ಒಂದು ಕಾಡಿನಲ್ಲಿ ನಾನು ಸರಿಸುಮಾರು ಒಂದು 20 ಹಲಸಿನ ಗಿಡಗಳನ್ನು ನೆಟ್ಟಿದ್ದೆ. ಸಣ್ಣ ಗಿಡದಲ್ಲಿ ಒಂದಷ್ಟು ಕಾಯಿಗಳು ಬಿಟ್ಟಿದ್ದೇವೆ ಆಗ್ಬೋದು. ಆದರೆ ಇವಾಗ ಇಲ್ಲಿ ಎಲ್ಲ ಆ ರೀತಿಯ ಹೆಚ್ಚಿಗೆ ತಿನ್ನುವಂಥ ಕಾಯಿ ಎಲ್ಲ ಸಿಗದೇ ಇರುವ ಕಾರಣ ಮಂಗಗಳು ಸೀದಾ ತೋಟಕ್ಕೆ ಬರ್ತದೆ. ಕಾಡು, ಸುತ್ತ ಕಾಡು, ನಡುವಲ್ಲಿ ಈ ರೀತಿ ದಾರಿ ಅಂದರೆ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ. ನಾವು ಸಣ್ಣದಿರುವಾಗೆಲ್ಲ ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದರೂ ಅಣ್ಣ ತಮ್ಮನವರೆಲ್ಲ ಬರುವಾಗ ಈ ಒಂದು ಮರೆಯನ್ನು ನೀವು ನೋಡ್ತಾ ಇದ್ದೀರಿ. ಇದು ಹಳದಿ ಬಣ್ಣದ ಅಂಟನ್ನು ಬಿಡುವಂಥದ್ದು. ಸೊ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ತೋಟಗಾಲಿಗೆ ಎಲ್ಲ ಮಂಗಗಳೆಲ್ಲ ಬಂದಿತ್ತು. ಮಂಗಗಳು ಬಂದು ಸಾಧಾರಣ ಈ ಎಳನೀರು, ಜಮನೇರಳೆ, ಕೊಕ್ಕೋ ಮತ್ತು ಪೈನಾಪಲ್ ಇದನ್ನೆಲ್ಲ ಸಾಧಾರಣ ತಿಂದು ಬಿಟ್ಟಿದೆ. ಇಡೀ ತೋಟದಲ್ಲೆಲ್ಲ ಬಿಸಾಡಿಕೊಂಡು ಹೋಗಿದೆ ಅರ್ಧ ತಿಂದು. ಅದೇ ರೀತಿ ಇಲ್ಲಿ ಒಂದು ಪುನರ್ಪುಳಿ ಮರ ಇತ್ತು. ಸೊ ಪುನರ್ಪುಳಿ ಮರದಲ್ಲಿ ಪುನರ್ಪುಳಿ ಕಾಯಿ ಆಗಿತ್ತು. ಸೊ ಆ ಕಾಯಿಯನ್ನು ಕೊಯ್ಯೋದಕ್ಕೆ ಬರುವಾಗ ಇಲ್ಲಿ ಕೂಡ ಮಂಗಗಳದನ್ನೆಲ್ಲ ತಿಂದು ನೆಲದಲ್ಲಿ ಹಾಕಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಪುನರ್ಪುಳಿಯನ್ನು ತಿಂದು ಅದರ ಸಿಪ್ಪೆಯನ್ನು ಮಾತ್ರ ಇಲ್ಲಿ ಹಾಕಿಬಿಟ್ಟಿದೆ. ಇಲ್ಲೇ ಇದೆ ಪುನರ್ಪುಳಿ ಮರ. ಸೊ ಇದರಲ್ಲಿ ಅದರ ಹಣ್ಣುಗಳಿತ್ತು. ಇವಾಗ ಇನ್ನು ಅದರ ಕಾಯಿಗಳೆಲ್ಲ ಸ್ವಲ್ಪ ಇದ್ದಾವೆ. ಮತ್ತು ಸಾಧಾರಣ ಎಲ್ಲ ತಿಂದಾಯ್ತದು ಮಂಗಗಳು. ಸೊ ಹಾಗಾಗಿ ಇನ್ನೊಂದು ಆ ಕಡೆ ಕಾಡಿನಲ್ಲಿ ಇನ್ನೊಂದು ಮರ ಇದೆ, ಇದೇ ಪುನರ್ಪುಳಿದ್ದು. ಸೊ ಅದನ್ನು ಕೂಡ ಈಗ ನೋಡಿ ಬರ್ತೀನಿ ಅಂತೇಳಿ. ಯಾಕಂತ ಹೇಳಿದರೆ ಅದರಲ್ಲಿ ಕೂಡ ಎಲ್ಲಿಯಾದರೂ ಹಣ್ಣು ಆಗಿದ್ದಿದ್ದರೆ ಕೊಯ್ಬೋದು ಅನ್ನುವಂಥ ಉದ್ದೇಶದಿಂದ. ಇಲ್ಲದಿದ್ದರೆ ಅದೇ ರೀತಿ ಬಿಟ್ಟರೆ ಮಂಗಗಳು ಅದನ್ನು ತಗೊಂಡು ಹೋಗ್ತದೆ. ಇವಾಗ ಮಂಗಗಳ ಕಾಟ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ. ಸೊ ಬನ್ನಿ ಅದನ್ನು ಈಗ ನೋಡ್ಕೊಂಬರ್ತೀನಿ. ಇದು ಪುನರ್ಪುಳಿ ಅಂತ ಹೇಳಿದರೆ ಅದನ್ನು ಕೊಕ್ಕುಮ್ ಅಂತ ಕೂಡ ಕರೀತಾರೆ ಏನು. ಸೊ ಕೇಳಿರ್ಬೋದು ನೀವುಗಳು. ಈ ರೀತಿ ಕಾಡಿಗೆ ಬಂದಾಗ ಇಲ್ಲಿ ಬರುವಂಥ ಹಕ್ಕಿಗಳ ಸದ್ದು ಎಲ್ಲ ಕೇಳಿ ಒಮ್ಮೆ. ಸೈಲೆಂಟ್ ಆದರೆ ಯಾವ ರೀತಿ ಇಲ್ಲಿ ಒಂದು ಹಕ್ಕಿಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ತದೆ ಅಂತೇಳಿ. ಸೊ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಸೌಂಡ್ ಬರ್ತಾ ಇರ್ತದೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ನೋಡಿ, ನಡೆಯುವಾಗ ಕೂಡ ಎಷ್ಟೋ ಎಲೆಗಳೆಲ್ಲ ಬಿದ್ದಿದೆ. ಈ ಕಡೆ ಬರದೇ ಕೂಡ ತುಂಬ ಸಮಯಗಳಾಗಿದೆ. ನೋಡಿ ಇಲ್ಲೊಂದು ಮರ ಇದೆ, ಅದೇ ಪುನರ್ಪುಳಿಯ ಮರ. ನೋಡಿ ಇದರಲ್ಲಿ ಕೂಡ ಕಾಯಿಗಳೇ ಇರೋದು. ಹಣ್ಣಾಗಿರುವಂತಹ ಇದನ್ನೆಲ್ಲ ಸಾಧಾರಣ ತಿಂದಾಕಿದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಅಲ್ಲಲ್ಲಿ ಕೆಲವು ಕಡೆ ನೋಡ್ತಾ ಇರ್ಬೋದು ನೀವು, ಕಾಯಿ ಇದೆ ಅಲ್ಲಲ್ಲಿ. ಹಣ್ಣನ್ನೆಲ್ಲ ಸಾಧಾರಣ ತಿಂದಾಕಿದೆ. ಈಗ ಅಷ್ಟೇ ಮಂಗಗಳೆಲ್ಲ ಬಂದು ತಿಂದುಕೊಂಡು ಹೋಗಿರುವಂಥದ್ದು. ಸ್ನೇಹಿತರೆ, ಈ ಒಂದು ಕಾಡಿನಲ್ಲಿ ನಾನು ಸರಿಸುಮಾರು ಒಂದು 20 ಹಲಸಿನ ಗಿಡಗಳನ್ನು ನೆಟ್ಟಿದ್ದೆ. ಇವಾಗ ಅದರಲ್ಲಿ ನನಗೆ ಎಲ್ಲವೂ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಕೆಲವು ಕಾಣಿಸ್ತಾ ಇದೆ. ಅಂದರೆ ಈ ಕಾಡಿನಲ್ಲಿ ಈಗ ನೀರಿನ ಸಮಸ್ಯೆ ಕೂಡ ಇರುವಂಥದ್ದು. ಅಂದರೆ ನೀರು ಈಗ ಮಳೆ ಕೂಡ ಬರ್ತಾ ಇಲ್ಲ, ಹಾಗಾಗಿ ನೀರು ಕೂಡ ಅದಕ್ಕೆ ಸಿಗೋದಿಲ್ಲ. ಹಾಗಾಗಿ ಕೆಲವು ಸತ್ತಿದೆ ಅಂತ ಅನಿಸುತ್ತೆ. ಅಂದರೆ ಇನ್ನು ಕೆಲವು ಇದ್ದಾವೆ. ಅದು ಏನಾಗಿದೆ ಅಂತ ಹೇಳಿದರೆ, ಈ ನವಿಲುಗಳು ಎಲ್ಲದು ಹಲಸಿನ ಗಿಡ ಚಿಗುರ್ತಾ ಇರುವಾಗಲೇ ಅದನ್ನು ತಿಂತದೆ. ಅದರ ಚಿಗುರ್ತಾ ಇರುವಾಗಲೇ ಆ ಚಿಗುರನ್ನು ತಿಂದು ಬಿಡ್ತದೆ. ಹಾಗಾಗಿ ಅದು ಗಿಡ ಕೂಡ ಬೇಗ ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಟ್ ಒಂದು
ಕೆಲವೊಂದಷ್ಟು ಗಿಡಗಳಲ್ಲಿ ಕಾಣಿಸ್ತದೆ, ಅದನ್ನು ನಮಗೆ ತೋರಿಸ್ತೀನಿ. ಮತ್ತು ಇನ್ನು ಕೆಲವು ಗಿಡಗಳನ್ನು ಎಲ್ಲಿ ನೆಟ್ಟಿದ್ದೀನಿ ಅಂತ ನನಗೆ ಸರಿ ನೆನಪು ಬರ್ತಾ ಇಲ್ಲ. ಅಂದರೆ ಅದೀಗ ಗಿಡ ಕೂಡ ದೊಡ್ಡದಾಗಿ ಇಲ್ಲದೇ ಇರುವ ಕಾರಣ ಎಲ್ಲಿದೆ ಅಂತೇಳಿ ಗುರ್ತು ಇಡೋದಕ್ಕೆ ಅದನ್ನು ಆಗ್ತಾಯಿಲ್ಲ. ಎಷ್ಟು ನೋಡಿ, ನೆಡುವಾಗ ತುಂಬ ದೊಡ್ಡ ಗಿಡವನ್ನು ಇಲ್ಲಿ ನಾನು ನೆಟ್ಟಿದ್ದೆ. ಅದಾದಮೇಲೆ ಅದು ಸಾಧಾರಣ ಅಕ್ಕಿ ನವಿಲುಗಳೆಲ್ಲ ಉಂಟಲ್ಲ, ಅದರ ಸಿಡಿ ಬರುವಾಗ ಅದನ್ನು ತಿಂತದೆ. ಸೊ ಇಲ್ಲಿ ಕಟ್ಟಾಗಿರುವಂಥ ಇದನ್ನು ನೀವು ನೋಡ್ಬೋದು. ಈ ರೀತಿ ಸುಮಾರು 20 ಹಲಸಿನ ಗಿಡಗಳನ್ನು ನಾನು ನೆಟ್ಟಿದ್ದೆ ಇಲ್ಲಿ. ಅದರಲ್ಲಿ ಕೆಲವಷ್ಟು ಈಗ ಬದುಕಿರುವಂಥದ್ದು, ಅಂದರೆ ಈ ಪ್ರಮಾಣದಲ್ಲಿ ಉಂಟು. ಇವಾಗ ನೀರು ಕೂಡ ಇಲ್ಲ. ಇನ್ನು ಮಳೆಗಾಲದಲ್ಲಿ ಮತ್ತೆ ಅದು ಚಿಗುರಿ ಎಷ್ಟು ಸಮಯ ಬೇಕು ದೊಡ್ಡಾಗಲಿಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೆ ಇದು ಉಳಿತದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಈ ಕಾಡಿಗೆ ಸೊಪ್ಪಿಗೆ ಅಂತೆಲ್ಲ ಬರ್ತಾ ಇರ್ತಾರೆ. ಹಾಗೆ ಇದೇ ರೀತಿ ಒಂದು ಸುಮಾರು 20 ಗಿಡಗಳನ್ನು ನಾನು ಇಲ್ಲಿ ನೆಟ್ಟಿದ್ದೀನಿ. ಅದರಲ್ಲಿ ಈಗ ಕಾಣಿಸ್ತಿರೋದು ಒಂದು ಕಾಣಿಸ್ತು, ಮತ್ತು ಇಲ್ಲೊಂದಿದೆ ನೋಡಿ. ಸೊ ಇಲ್ಲೊಂದು ಇದೆ, ಇದು ಕೂಡ ಅರ್ಧ ಕಟ್ಟಾಗಿ ಮತ್ತೆ ಈಗ ಸೈಡಿಂದ ಚಿಗುರ್ತಾ ಇದೆ. ಅದೇ ರೀತಿ ನೋಡಿ ಇಲ್ಲೊಂದು ಕಾಣಿಸ್ತಿರ್ಬೋದು, ಇದೊಂದು. ಅಂದರೆ ಸಾಧಾರಣ ಎಲ್ಲ ಕೂಡ ಸತ್ತು ಹೋಗಿ ಮತ್ತೆ ಸತ್ತು ಬದುಕಿದ ರೀತಿಯಲ್ಲಿ ಬದುಕ್ತಾ ಇದೆ ಅದು. ಇಲ್ಲೆಲ್ಲ ನೆಟ್ಟಿದ್ದೆ ನಾನು ಸುಮಾರು ಗಿಡಗಳನ್ನು, ಎಲ್ಲ ಕೂಡ ಈಗ ಹೋಗಿದೆ. ಈಗ ಅದರಲ್ಲಿ ಕೆಲವೊಂದಷ್ಟು ಗಿಡಗಳು ಮಾತ್ರ ಇರುವಂಥದ್ದು. ನಾನು ಇಲ್ಲಿ ಏನು ಗಿಡಗಳನ್ನು ನೆಟ್ಟಿದ್ದೆ ಅದರಲ್ಲಿ ಸರಿಸುಮಾರು ಈಗ ನನಗೆ ಗೊತ್ತಿರುವ ಹಾಗೆ 3 ಗಿಡಗಳು ಕಾಣಿಸ್ತಿದೆ ನನಗೆ ಅಷ್ಟೇ. ಬೇರೆ ಎಲ್ಲೆಲ್ಲಿ ನೆಟ್ಟಿದ್ದೀನಿ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. 20 ಗಿಡಗಳನ್ನೇನೋ ಇಲ್ಲಿ ನೆಟ್ಟಿದ್ದೆ ನಾನು. ಇಲ್ಲಿ ಪುನರ್ಪುಳಿಯ ಮರವನ್ನು ನೋಡಿದಿರಿ ನೀವು. ಅದೇ ರೀತಿ ಇದರ ಗಿಡ ಉಂಟಲ್ಲ ಇಲ್ಲಿ ಸುತ್ತ ಬಿದ್ದಿದೆ ಅಂದರೆ ಈ ಪುನರ್ಪುಳಿ ಬಿದ್ದಿರ್ತದಲ್ಲ, ಅದರಿಂದ ಒಂದಷ್ಟು ಗಿಡಗಳು ಹುಟ್ಟಿಕೊಂಡಿರುವಂಥದ್ದು. ಇಲ್ಲಿ ಅದರ ಬುಡದಲ್ಲಿ ತುಂಬ ಇದು ಪುನರ್ಪುಳಿಯ ಗಿಡಗಳು ಕಾಣಿಸ್ತದೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಇದು ಈಗ ಮೈನ್ ಮರ ಇರುವಂಥದ್ದು. ಅದೇ ರೀತಿ ಇಲ್ಲಿ ಆ ಕಡೆ ಎಲ್ಲ ಇದ್ದಾವೆ. ಅಂದರೆ ತುಂಬಾ ಅದರ ಬೀಜ ಬಿದ್ದು ಅಲ್ಲಿ ತುಂಬಾ ಗಿಡಗಳು ಕೂಡ ಆಗಿದೆ ನೋಡಿ. ಇದು ಕೂಡ ಅದರದ್ದೇ ಗಿಡ ನೋಡಿ. ಅದೇ ರೀತಿ ಇಲ್ಲಿ ಕೂಡ ಇದೆ. ಈ ರೀತಿ ಅದರ ಸುತ್ತ ಕೂಡ ಒಂದಷ್ಟು ಗಿಡಗಳು ಕೂಡ ಆಗಿದೆ. ಇಲ್ಲಿ ನೋಡಿ, ಈ ಗಿಡದಲ್ಲಿ ಕೂಡ ಪುನರ್ಪುಳಿ ಕಾಣಿಸ್ತಿದೆ ನನಗೆ. ಇದು ಕೂಡ ಅದರದ್ದೇ ಗಿಡ. ಅಂದರೆ ಅದು ಅಲ್ಲಿ ಮೈನ್ ಗಿಡ ನೋಡಿ, ಅಲ್ಲಿ ಉಂಟು ದೊಡ್ಡ ಮರ ಇದೆ. ಸೊ ಅದರಿಂದ ಆದಂಥ ಗಿಡ ನೋಡಿ. ಈಗ ಇದರಲ್ಲಿ ಕೂಡ ಒಂದಷ್ಟು ಕಾಯಿಗಳೆಲ್ಲ ಆಗಿದೆ. ನಿಮಗೆ ಕಾಯಿ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ ನೋಡಿ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಗಿಡದಲ್ಲಿ ಆದಂಥ ಕಾಯಿ. ಇದು ಆ್ಯಕ್ಚುಲಿ ದೊಡ್ಡ ಮರ ಅಲ್ಲ, ಇದು ಇಷ್ಟೇ. ಅಂದರೆ ನೋಡಿ, ಇದು ಗಿಡ ಅದ್ರದ್ದು. ಇದಿಷ್ಟು ಸಣ್ಣ ಗಿಡದಲ್ಲಿ ಒಂದಷ್ಟು ಕಾಯಿಗಳು ಬಿಟ್ಟಿದ್ದಾವೆ. ಇದೇ ರೀತಿ ಈ ಕಡೆ ತುಂಬಾ ಗಿಡಗಳೆಲ್ಲ ಇದ್ದಾವೆ ಅದರದ್ದು. ಇಲ್ಲೆಲ್ಲ ನಾನು ಹಲಸಿನ ಗಿಡಗಳನ್ನೆಲ್ಲ ನೆಟ್ಟಿದ್ದೆ, ಒಂದು ಕೂಡ ಕಾಣಿಸ್ತಾ ಇಲ್ಲ. ಅದೇ ರೀತಿ ಈ ಕಡೆ ಕೂಡ ಇಲ್ಲೂ ಕೂಡ ಒಂದು ಗಿಡವನ್ನು ನೆಟ್ಟಿದ್ದೆ, ಎಲ್ಲಿದೆ ಅಂತ ಕಾಣಿಸ್ತಿಲ್ಲ ನನಗೆ. ಇಲ್ಲೆಲ್ಲೋ ನೆಟ್ಟಿದ್ದೀನಿ, ಬಟ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ತುಂಬ ದೊಡ್ಡದಾಗಿತ್ತು ಸಾಧಾರಣ ಅವಾಗ ಗಿಡ. ಸಾಧಾರಣ ತುಂಬ ಅಂತೇಳಿ ಒಂದು ಮೀಡಿಯಮ್ ಆಗಿ ದೊಡ್ಡದಾಗಿತ್ತು, ಕಾಣಿಸ್ತಿಲ್ಲ ಈಗ. ಓಹೋ ನೋಡಿ ಇದೆ. ಇದು ಕೂಡ ನಾನೇ ನೆಟ್ಟಿರೋದು. ಇದು ಹಲಸಿನ ಗಿಡ ಆಯಿತಾ. ಇದರ ಎಲೆ ಮಾತ್ರ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬೋದು. ಇದು ಹಲಸಿನ ಗಿಡ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು ಕೂಡ ನಾನೇ ನೆಟ್ಟಿರುವಂಥದ್ದು. ಬಹುಶಃ ಇದೊಂದೇನೋ ಅಂತ ಇಷ್ಟು ದೊಡ್ಡದಾಗಿರುವಂಥ ಗಿಡ ಅಂತೇಳಿದರೆ. ಈಗ ಮತ್ತೆಲ್ಲ ಹೋಗಿದೆ ಸಾಧಾರಣ. ಈಗ ಇದೇ ಕಾಡು ದಾರಿಂದ ನಾವು ನಮ್ಮ ರೋಡಿಗೆ ಹೋಗ್ಲಿಕ್ಕಾಗ್ತದೆ. ಇಲ್ಲಿ ಸಣ್ಣ ಶಾರ್ಟ್ ಕಟ್ ಇದೆ. ಸೊ ಅದರಿಂದಾಗಿ
ನಾವು ಈಗ ನಮ್ಮ ರೋಡಿಗೆ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಹೋಗುವ. ಇಲ್ಲಿ ನೋಡಿ ಸಣ್ಣದಾದಂಥ ಕಾಡಿನ ಮಧ್ಯೆ ದಾರಿ ಇರುವಂಥದ್ದು. ಈಗ ಈ ಮಂಗಗಾಲೆಲ್ಲ ಉಂಟಲ್ಲ, ಇದೇ ಕಾಡಿನಲ್ಲಿ ಇರ್ತವೆ. ಇಲ್ಲಿ ನೋಡ್ಬೋದು ನೀವು ತುಂಬಾ ಅಂದರೆ ಎಲ್ಲ ಇಲ್ಲಿ ಅಂದರೆ ಈ ಕಾಡಿನಲ್ಲಿ ಈ ಹಣ್ಣುಗಳೆಲ್ಲ ಅಷ್ಟು ಸಿಗೋದಿಲ್ಲ. ಅಂದರೆ ಇವಾಗ ಯಾವುದು ಇದೆ ಇಲ್ಲಿ ಬೆಜಕಾಯಿ ಅಂತ ಒಂದು ಹೇಳ್ತಾರೆ, ಅದೊಂದಿದೆ. ಅಂದರೆ ಹೆಬ್ಬರಸು ಮರದ ಕಾಯಿ. ಅದಾದಮೇಲೆ ಯಾವುದು ಈ ಪುನರ್ಪುಳಿ ಅಷ್ಟೇ, ಬೇರೆ ಸದ್ಯಕ್ಕೆ ಈ ಕಾಡಿನಲ್ಲಿ. ಮತ್ತು ಇದಿದೆ, ಈ ಒಂದು ಸೇರೆ ಮರ ಅಂತ ಕರಿತೀವಿ. ಸೊ ಅದರ ಒಂದು ಕಾಯಿ ಇರ್ತದೆ ಹಾಗೆ. ಹಾಗಾಗಿ ಈ ಕಾಡಿನಲ್ಲಿ ಈಗ ಸದ್ಯಕ್ಕೆ ಹೆಚ್ಚು ಕಾಯಿ ಎಲ್ಲ ಸಿಗದೇ ಇರುವ ಕಾರಣ ಈ ಮಂಗಗಳೆಲ್ಲ ಉಂಟಲ್ಲ ತೋಟಕ್ಕೇನೆ ಬರೋದು. ಒಂದು ವೇಳೆ ಈ ಕಾಡಿನಲ್ಲಿ ಆದರೂ ಏನಾದರೂ ಒಂದಷ್ಟು ಗಿಡಗಳೆಲ್ಲ ಇದ್ದರೆ, ಗಿಡಗಳಂತ ಹೇಳಿದ್ರೆ ಈ ಬೇರೆ ಬೇರೆ ಜಾತಿಯ ಹಣ್ಣುಗಳಾಗುವಂಥ ಗಿಡಗಳೆಲ್ಲ ಇದ್ದರೆ ಮಂಗಗಳು ತೋಟಕ್ಕೆ ಬರುವಂಥದ್ದು ಸ್ವಲ್ಪ ಕಮ್ಮಿ ಆಗ್ಬೋದು. ಆದರೆ ಇವಾಗ ಇಲ್ಲಿ ಎಲ್ಲ ಆ ರೀತಿಯ ಹೆಚ್ಚಿಗೆ ತಿನ್ನುವಂಥ ಕಾಯಿ ಎಲ್ಲ ಸಿಗದೇ ಇರುವ ಕಾರಣ ಮಂಗಗಳು ಸೀದಾ ತೋಟಕ್ಕೇ ಬರ್ತದೆ ಹಾಗೆ. ನೋಡಿ ಇಲ್ಲಿ ಮಂಗಗಳು ಇದ್ದಾವೆ. ಮಂಗಗಳು ನಾನು ಮೊಬೈಲನ್ನಿಗೆ ಹಿಡಿದಾಗ ಏನೋ ಗನ್ ಹಿಡ್ದಿದ್ದಾರೆ ಅಂತೇಳಿ ಭಯದಲ್ಲಿ ಓಡಿ ಹೋಯಿತು ಹಾಗೆ. ಅದೇ ಈ ಕಾಡಿನಲ್ಲಿ ಹಣ್ಣುಗಳಿಲ್ಲದ ಕಾರಣ ತೋಟಕ್ಕೆ ಬರುವಂಥದ್ದು ಅಂತ ಹೇಳಿದೆ. ಅದಕ್ಕೋಸ್ಕರ ಈ ಒಂದು ಕಾಡಿನಲ್ಲಿ ಕೆಲವೊಂದಷ್ಟು ಹಲಸಿನ ಗಿಡ ಈ ರೀತಿಯ ಗಿಡಗಳನ್ನು ನೆಟ್ಟರೆ ಬಹುಶಃ ಅದು ದೊಡ್ಡದಾದ ಮೇಲೆ, ಗಿಡಗಳು ದೊಡ್ಡದಾದ ಮೇಲೆ ತೋಟಕ್ಕೆ ಬರುವಂಥದ್ದು ತಪ್ತದೆ. ಬಹುಶಃ ಇಲ್ಲೇ ಎಲ್ಲ ಹಣ್ಣುಗಳನ್ನೆಲ್ಲ ತಿಂತಾ ಇರ್ಬೋದು ಅನ್ನುವಂಥ ಉದ್ದೇಶ. ಅದಕ್ಕೋಸ್ಕರ ಕೆಲವೊಂದಷ್ಟು ಗಿಡಗಳನ್ನು ನಾನು ನೆಟ್ಟಿದ್ದೆ, ಹಲಸಿನ ಗಿಡ. ಅದು ಬರ್ತಾ ಇಲ್ಲ, ಅದರಲ್ಲೇ ಎಷ್ಟು 4 ಗಿಡವನ್ನು ನೋಡಿದ್ವಿ ಹಾಗೆ. ನೋಡಿ ಇಲ್ಲಿ ನೋಡಿ, ಇದು ಕಾಡು, ಸುತ್ತ ಕಾಡು, ನಡುವಲ್ಲಿ ಈ ರೀತಿ ದಾರಿ. ಅಂದರೆ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ ಕೆಲವರು ಹಾಗೆ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಇದು ಈ ಯಾವುದಪ್ಪ ಈ ಬಿದ್ದೋಯ್ತು. ನೋಡಿ ಇದು ಈ ಎಂಜೀರ ಗಿಡ ಅಂತ ಕರೀತಾರೆ ಇದನ್ನು. ಎಂಜೀರ ಗಿಡ ಅಂತ ನಾವು ತುಳುವಲ್ಲಿ ಕರೆಯುವಂಥದ್ದು. ಸೊ ಆ ಗಿಡದಲ್ಲಿ ಆಗುವಂತಹ ಹೂವು ಇದು, ಓಕೆನಾ. ಸೊ ಈ ಹೂವು ಉಂಟಲ್ಲ, ಈ ಬುಗಾರಿಯ ರೀತಿಯಲ್ಲಿ ತಿರುಗಿಸ್ಲಿಕ್ಕೆ ಆಗ್ತದೆ ಈ ಒಂದು ಹೂವನ್ನು. ಅಂದರೆ ನಾವು ಈಗ ಮೇಲೆಯಿಂದ ಬಿಟ್ಟರೆ ಬುಗಾರಿಯ ರೀತಿ ಬೀಳ್ತದೆ. ಈ ಒಂದೊಂದು ಹೂವು ಇದೆ ನೋಡಿ, ಇದೊಂದು ಗೊಂಚಲ ಇದೆ ಹೂವಿದ್ದು. ಸೊ ಈ ಹೂವನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಈ ರೀತಿ ಬಿಟ್ಟಾಗ ಅದು ತಿರುಗಿ ತಿರುಗಿ ಬೀಳುವಂಥದ್ದು. ಅದು ವಿಡಿಯೋದಲ್ಲಿ ಅಂದರೆ ಒಮ್ಮೆನೇ ಬೀಳ್ತದಲ್ಲ, ಹಾಗಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದು ಎಂಜಿರ ಹೂವು ಅಂತ, ಇಲ್ಲೆಲ್ಲೋ ಮರ ಇರ್ಬೋದು ಅದರದ್ದು. ಸೊ ಇದೆಲ್ಲ ನಾವು ಸಣ್ಣದಿರುವಾಗ ಇದರಲ್ಲಿ ಆಟ ಆಡ್ತಾ ಇದ್ವಿ. ಇದೊಂದು ನಮ್ಮ ಹತ್ತಿರದಲ್ಲಿರುವಂಥ ಒಂದು ಸಣ್ಣ ಮಿನಿ ಫಾರೆಸ್ಟ್ ಅಂತ, ಅಂದರೆ ಕಾಡು. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಸಣ್ಣದಿರುವಾಗೆಲ್ಲ ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ನಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಅಣ್ಣ ತಮ್ಮನವರೆಲ್ಲ ಬರುವಾಗ ಇಲ್ಲೆಲ್ಲ ಬಂದು ಆಟ ಆಡ್ತಾ ಎಲ್ಲ ಇದ್ವಿ. ಸೊ ನಿಮಗೆ ನೆನಪಿರ್ಬೋದೇನೋ, ಒಂದು RC ಗಾಡಿದ್ದು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದೆಲ್ಲೋ ನೋಡಿ, ಇದೇ ದಾರಿಯಲ್ಲೆಲ್ಲ ಓಡಿಸಿ ವಿಡಿಯೋ ಮಾಡ್ತಿದ್ದಂಥದ್ದು. ಒಂದು RC ಕಾರ್ ಸಣ್ಣದು ಆಟ ಆಡುವಂಥದ್ದು. ಮರ ನೋಡಿ ಹೇಗಿದೆ ಅಂತೇಳಿ. ಇದು ನೋಡಿ, ಯಾವುದೇ ಫಿಲ್ಟರ್ ಹಾಕಿಲ್ಲ ನಾನು. ಇದು ನೋಡಿ, ಯಾವುದೇ ಈಗ ಫಿಲ್ಟರ್ ಹಾಕಿಲ್ಲ. ಇದರ ಬಣ್ಣ ನೋಡಿ ಯಾವ ರೀತಿ ಇದೆ ಅಂತೇಳಿ. ಒಂದು ಮರದ
ಬರ್ತಾ ಇಲ್ಲ. ಎಷ್ಟು ಗಟ್ಟಿ ಇದೆ ನೋಡಿ. ನೋಡಲಿಕ್ಕೆ ಇದು ಎದ್ದಿರುವ ರೀತಿ ಕಾಣಿಸ್ತಿದೆ. ಇದರ ಒಂಥರ ಬೂದಿಯ ರೀತಿ ಇದೆ ನೋಡಿ, ಏನೋ ಗೊತ್ತಿಲ್ಲ. ತುಂಬ ಹಳೆಯಾದಂಥ ಮರ ಇದು. ಸೊ ನೋಡಿಲಿ, ಇದರ ಸಿಪ್ಪೆ ಇದು. ಇದ್ಯಾವುದೇ ಫಿಲ್ಟರ್ ಹಾಕಿ ಈ ರೀತಿ ಮಾಡಿರುವಂಥದ್ದಲ್ಲ ನಾನು. ಸೊ ಅದು ನೋಡಿ, ಈ ಕಡೆ ಈ ರೀತಿ ಇದೆ ನೋಡಿ, ಈ ಕಡೆ ನಾರ್ಮಲ್ ಇದೆ ಕಲರ್. ತುಂಬ ಹಳೆಯದಾಗಿರುವಂಥ ಮರ ಇದು. ನೋಡಿ, ಕೈಯಲ್ಲೆಲ್ಲ ಸ್ವಲ್ಪ ಬೂದಿಯ ರೀತಿ ಬರ್ತದೆ, ಇಳಿತದೆ. ಉತ್ತಗಳು ನೋಡಿ ಯಾವ ರೀತಿ ಇದೆ ಅಂತೇಳಿ. ಈಗ ದಾರಿ ಕೂಡ ಈಗ ಸರಿ ಇಲ್ಲ ಮೊದಲಿನ ಹಾಗೆ. ನೋಡಿ ಯಾವ ರೀತಿ, ಇಲ್ಲಿ ನೋಡಿ ಯಾವ ರೀತಿ ಬಲ್ಲಿ ಎಲ್ಲ ಸುತ್ತಕೊಂಡಿದೆ ಅಂತೇಳಿ. ಸೊ ನೋಡಿ, ಇಲ್ಲೆಲ್ಲ ನೀವು ನೋಡಿರ್ಬೋದು, ಇಲ್ಲೆಲ್ಲ ನಾವು RC ಗಾಡಿಯನ್ನೆಲ್ಲ ಇಲ್ಲಿ ಎಲ್ಲ ತೀಲಿಸಿ ಇಲ್ಲೆಲ್ಲ ವೀಡಿಯೋ ಮಾಡಿದ್ವಿ. ಸೊ ಆ ರೋಡಿಂದ ಈಗ ಬರುವ ರೀತಿಯಲ್ಲೆಲ್ಲ ಮಾಡಿದ್ವಿ. ನೀವು ನಮ್ಮ ಚಾನಲನ್ನು ಮೊದಲಿನಿಂದ ಕೂಡ ನೋಡ್ತಾ ಇದ್ದರೆ ಇದನ್ನೆಲ್ಲ ನೀವು ನೋಡಿರ್ಬೋದು. RC ಗಾಡಿಯನ್ನೆಲ್ಲ ತಂದು ಅದೇ ರೀತಿ ರೋಡಲ್ಲೆಲ್ಲ ತಂದು ಮಾಡಿದ್ವಿ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಸೆಕೆಗೆ ಉಂಟಲ್ಲ, ಈ ರೀತಿ ಕಾಡಿನ ಹತ್ರ ಬಂದಾಗ ಈ ಮರದ ನೆರಳುಗಳಿಗೆ ಉಂಟಲ್ಲ ತಂಪಾಗ್ತದೆ. ಇಲ್ಲಿ ನೋಡಿ, ಫುಲ್ಲು ಮರಗಳಿಂದ ಎಲ್ಲ ಕವರ್ ಆಗಿರುವಂಥದ್ದು ನೋಡಿ. ಇಲ್ಲಿ ಮೇಲೆಯಿಂದ ಫುಲ್ಲು ಚಪ್ಪರ ಹಾಕಿದಾಗೆ ಉಂಟು. ಸೊ ಈ ನೆರಳಿಗೆ ಉಂಟಲ್ಲ ತಂಪಾಗ್ತದೆ ಈ ಮರಗಳಿಂದ ನೋಡಿ. ಇಲ್ಲಿ ಕೂಡ ಉಂಟು ಪುನರ್ಪುಲಿ ಗಿಡ. ಅಂದರೆ ಅದು ಎಲ್ಲ ಕಡೆ ಇರ್ತದೆ, ಎಲ್ಲಿ ನೋಡಿದ್ರೆ ಇರ್ತದೆ ಅದರ ಗಿಡ ಹಾಗೆ. ಸೊ ನೋಡಿ, ಸೊ ನೋಡಿ, ಇದು ಒಳ್ಳೆ ದ್ರಾಕ್ಷಿ ಗೊಂಚಳಿ ಥರ ಇದೆ, ಆದರೆ ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಸಣ್ಣದಿರುವಾಗ ಇದನ್ನೆಲ್ಲ ತಿಂದರೆ ಹೇಗಿರ್ಬೋದು ಅಂತ ಇಲ್ಲಿ ಅನಿಸ್ತಾ ಇತ್ತು, ಬಟ್ ತಿನ್ನಲಿಲ್ಲ ಹಾಗೆ. ನೋಡಿ ಇಲ್ಲಿ ಅಜ್ಜನ ಮೀಸೆ. ಸೊ ಇದನ್ನೆಲ್ಲ ನೀವು ನೋಡಿರ್ತೀರ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸಿಟಿಯವರೆಲ್ಲ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಜನ ಮೀಸೆ, ನಾವು ಅದನ್ನು ಅಜ್ಜನ ಮೀಸೆ ಅಂತ ಕರಿತಾ ಇದ್ವಿ. ಇದನ್ನು ಈ ರೀತಿಯಲ್ಲಿ ನೋಡಿ, ಒಂಥರ ಅದು ಪ್ಲ್ಯಾಸ್ಟಿಕ್ನಿಂದ ಮಾಡಿರುವಂಥ ರೀತಿ ಇದೆ. ಅಂದರೆ ಇದು ಮರದಲ್ಲಿ ಆದಂಥ ಒಂದು ಹೂವು ಇದು. ಸೊ ಇದನ್ನು ನೀವು ನೋಡ್ಬೋದು, ಅಜ್ಜನ ಮೀಸೆ ಅಂತ ಕರಿತಿದ್ವಿ ನಾವು ಇದನ್ನು ಸಣ್ಣದಿರುವಾಗ. ಯಾಕಂದರೆ ಫುಲ್ ವೈಟಾಗಿ ಒಂಥರ ಮೀಸೆ ರೀತಿ ಇರುವಂಥದ್ದು. ಒಂಥರ ಇದು ಪ್ಲ್ಯಾಸ್ಟಿಕ್ನ ರೀತಿಯಲ್ಲಿ ಇದೆ. ಇದು ಮರದಲ್ಲಿ ಆದಂತಹ ಒಂದು ಹೂವು ಅಂತಲೂ ಹೇಳ್ಬೋದು. ಸೊ ಇದನ್ನೇ ನೋಡಿ, ಈ ರೀತಿಯಲ್ಲಿ ಬಿಟ್ಟರೆ ಗಾಳಿಗೆ ತೇಲಾಡ್ತಾ ಹೋಗ್ತದೆ ಅದು ನೋಡಿ. ಸೊ ಆ ರೀತಿ ಇದೆಲ್ಲ ನಾವು ಸಣ್ಣದಿರುವಾಗೆಲ್ಲ ಈ ರೀತಿ ಅಜ್ಜನ ವಿಷಯಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇಲ್ಲಿ ತುಂಬ ಇದ್ದಾವೆ ನೋಡಿ. ಸೊ ಇಲ್ಲಿ ತುಂಬ ಇದ್ದಾವೆ ಈ ರೀತಿದ್ದು. ಇದು ನೋಡಿ, ಈ ರೀತಿಯಲ್ಲಿ ಬಿಡ್ತದೆ, ಒಂದು ಕೋಡ್ ಇರ್ತದೆ ಅದರದ್ದು. ಆ ಕೋಡು ಅಂದರೆ ಅದು ಒಂದು ಕಾಯಿಯ ರೀತಿಯಲ್ಲಿ ಅದು ಹೊಡೆದಾಗ ಇದೆಲ್ಲ ಈ ರೀತಿ ಬಂದು ಬೀಳ್ತದೆ. ನೋಡಿ, ಇದೇ ಕಾಡಿನಿಂದ ಬಂದರೆ ಇಲ್ಲಿ ನಮ್ಮ ರೋಡ್ ಇದೆ. ಇನ್ನು ಈ ರೋಡಿನಿಂದಾಗಿ ಮನೆಗೆ ಹೋಗುವಂಥದ್ದು. ನಾವು ಇಲ್ಲಿವರೆಗೆ ಕಾಡಿನಿಂದ ಶಾರ್ಟ್ಕಟ್ ರೋಡಲ್ಲಿ ಬಂದ್ವಿ. ಈಗ ಅದು ನಾವು ಮನುಷ್ಯರು ಹೋಗಿ ಆಗಿರುವಂತಹ ರೋಡು.
ಅದೇ ರೀತಿ ಇಲ್ಲಿ ಕಾಡು ಪ್ರಾಣಿಗಳು ಕೂಡ ಹೋಗಿ ಒಂದಷ್ಟು ರೋಡ್ಗಳಾಗಿದೆ ಅಲ್ಲಲ್ಲಿ. ಅಂದರೆ ಅದರಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮೇಲೆಗಡೆ ಎಲ್ಲ ಮರದ ಗಿಡ ಎಲ್ಲ ಸಾಕ್ತದೆ. ಇದು ಮನುಷ್ಯರು ಹೋಗಿ ಆಗಿರುವಂಥ ರೋಡಲ್ಲ, ಇದು ಇದೇ ರೀತಿ ಹಂದಿ ಇದೆಲ್ಲ ಹೋಗಿ ಆಗಿರುವಂತಹ ರೋಡು. ಅದೆಲ್ಲ ನೋಡಿ ಸಣ್ಣ ಸಣ್ಣ ಆಗಿರುವಂಥ ಪ್ರಾಣಿಗಳು ಈ ರೀತಿ ಹೋಗ್ತದೆ. ಸೊ ಆ ರೀತಿ ಹೋಗಿ ಆಗಿರುವಂಥ ಸಣ್ಣ ಪುಟ್ಟ ರೋಡ್ಗಳು ಇಲ್ಲೆಲ್ಲ ಹೋಗಿ 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 ಆಗಿರುವಂಥದ್ದು. ಅದೇ ರೀತಿ ಈ ಕಡೆ ಕೂಡ ನೋಡಿ, ಇಲ್ಲಿಂದ ಹೀಗೆ ಕೂಡ ಹೋಗ್ತದೆ. ನಾವೆಲ್ಲ ಹೋಗ್ಲಿಕ್ಕಾಗೋದಿಲ್ಲ ಅದರಲ್ಲಿ, ನಾವೆಲ್ಲ ಹೋದರೆ ನೋಡಿ ಅದೆಲ್ಲ ತಲೆ ನಮಗೆ ತಾಗ್ತದೆ. ಸೊ ಸ್ನೇಹಿತರೆ, ನೀವಿಲ್ಲಿ ನೋಡಿದಿರಿ ಈಗ ನಾವು ಹೇಗೆ ಕಾಡಿನಲ್ಲಿ ನಮಗೆ ಒಂದಷ್ಟು ದಾರಿಯನ್ನೆಲ್ಲ ಮಾಡಿಕೊಂಡಿದ್ದೀವೋ, ಕಾಡು ಪ್ರಾಣಿಗಳು ಕೂಡ ಅದೇ ರೀತಿಯಲ್ಲಿ ದಾರಿಯನ್ನು ಮಾಡಿದ್ದೀವಿ ಅಂತ. ಕಾಡು ಪ್ರಾಣಿಗಳು ಈ ಕಾಡಿನಲ್ಲಿ ಬೇಕಾದಷ್ಟು ಇದ್ದಾವೆ. ಹಂದಿಗಳು ಇದ್ದಾವೆ, ಮೊಲಗಳಿದ್ದಾವೆ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದ್ದಾವೆ. ಈ ಮುಂಗುಲಿ ಅಥವಾ ಅಲಿಲು ಮತ್ತು ಕಾಡು ಕೋಳಿ ಈ ರೀತಿಯದೆಲ್ಲ ಇರ್ತವೆ. ಬಟ್ ಹಾಗಂತೇಳಿ ನಾವು ಅದನ್ನು ಯಾವತ್ತೂ ಕೂಡ ಹಿಡಿಯೋದಕ್ಕೆಲ್ಲ ಹೋಗೋದಿಲ್ಲ. ಇವಾಗ ಮತ್ತು ಯಾರು ಕೂಡ ಹಿಡಿಯೋದಿಲ್ಲ ಈಗ ಮೊದಲಿನ ಹಾಗೆ. ಕಾನೂನಾತ್ಮಕವಾಗಿ ಕೂಡ ಅದು ಕಾಡು ಪ್ರಾಣಿಗಳನ್ನು ಹಿಡಿಬಾರ್ದು. ಬಟ್ ಇವಾಗ ಇದ್ರೂ ಯಾರು ಕೂಡ ಹಿಡಿಯೋದಕ್ಕೆ ಅಷ್ಟಂತ ಹೋಗೋದಿಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದರೆ, ಇವತ್ತು ನಮಗೇನಾದರೂ ಮಾಂಸಾಹಾರಿ ಏನಾದರೂ ತಿನ್ನಬೇಕಂತ ಹೇಳಿದರೆ ಪೇಟೆಗೆ ಹೋಗ್ತಾರೆ ಹೆಚ್ಚಾಗಿ. ಈ ರೀತಿ ಎಲ್ಲ ಕಾಡಿನಲ್ಲಿ ಇರುವಂಥದ್ದನ್ನೆಲ್ಲ ತಿನ್ನಲಿಕ್ಕೆ ಯಾರು ಕೂಡ ಹೋಗೋದಿಲ್ಲ. ಅಲ್ಲಿ ಹೋಗಿ ಚಿಕನು, ಮಟನು, ಪೋರ್ಕು ಯಾವುದು ಬೇಕಾದರೂ ತಿಂತಾರೆ, ಫಿಶ್ಶು ಆ ರೀತಿ. ಸೊ ಹಾಗೆ ಇದೆಲ್ಲವೂ ಕೂಡ ನಮ್ಮ ಈ ಒಂದು ವಾತಾವರಣ, ಅಂದರೆ ಈ ಒಂದು ಕಾಡಿನ ಬದಿಯಲ್ಲಿರುವಂತಹ ಒಂದು ಮನೆಗಳ ನಾವೆಲ್ಲ ನೋಡುವಂಥ ಒಂದು ವಾತಾವರಣ. ಸೊ ಇದೆಲ್ಲ ಭಾಳ ಒಂದು ಖುಷಿ ಆಗ್ತದೆ. ಈ ರೀತಿ ಒಂದು ರೌಂಡಾಗಿ ಬಂದ್ವಿ ಈಗ, ಭಾಳ ಖುಷಿ ಆಗ್ತದೆ. ಈ ಬಿಸಿಲಿಗೆ ಕೂಡ ಈ ಒಂದು ನೆರಳಿನಲ್ಲಿ ತಂಪಾಗಿರ್ತದೆ. ಹಾಗೆ ಇಲ್ಲಿ ನೋಡಿದ್ವಿ ಎಲ್ಲ ರೀತಿಯಾದಂಥ ಒಂದಷ್ಟು ಮರ ಗಿಡಗಳನ್ನೆಲ್ಲ ನೋಡಿದ್ವಿ. ಅದೇ ರೀತಿ ನಾನು ನಿಮಗೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳೆಲ್ಲ ಓಡಾಡ್ತದೆ ಅಂತೆಲ್ಲ ಹೇಳಿದೆ. ಹಾವುಗಳು ಕೂಡ ಓಡಾಡ್ತದೆ ಹಾಗಂತೇಳಿ. ಹೆಬ್ಬಾವು ಈ ರೀತಿಯದೆಲ್ಲ ಸಣ್ಣ ಪುಟ್ಟದೆಲ್ಲ ಇರ್ತವೆ. ನಾನು 1-2 ಬಾರಿಯನ್ನು ನೋಡಿದ್ದೀನಿ ಅಷ್ಟೇ ಹೆಬ್ಬಾವನ್ನು. ಮತ್ತು ಬಾಕಿ ಇಲ್ಲಿದ್ದ ಹಾವುಗಳೆಲ್ಲ ಎಷ್ಟೋ ಇರ್ತವೆ ಹಾಗೆ. ಅದನ್ನು ಬಿಟ್ಟರೆ ನನಗೆ ಇಲ್ಲಿ ಈ ಪ್ಲೇಸಲ್ಲಿ ಒಂದು ಬೇಸರದ ವಿಷಯ ಏನಂತ ಹೇಳಿದರೆ, ಒಂದೇ ಒಂದು ಕೆರೆ ಅನ್ನುವಂಥದ್ದಿಲ್ಲ ಅಂತ. ಯಾಕಂತ ಹೇಳಿದರೆ, ಇವಾಗ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಬೋರ್ವೆಲ್ಲಿಂದ ನೀರೆಲ್ಲ, ಮತ್ತು ಕೆರೆ ಬಾವಿ ಎಲ್ಲ ಎಂತ ಇಲ್ಲ. ಸೊ ನನಗೆ ಈ ಮೀನು ಸಾಕುವಂಥದ್ದು ಇದೆಲ್ಲ ನನಗೇನೋ ಒಂಥರ ಇಂಟ್ರೆಸ್ಟ್, ಅಂದರೆ ಏನೋ ಇಷ್ಟ ಒಂಥರ ಹಾಗೆ. ಬಟ್ ಇಲ್ಲಿ ಅದು ಆ ಒಂದು ಮೀನು ಸಾಕುವಂಥ ವಿಚಾರವನ್ನೆಲ್ಲ ನೋಡಲಿಕ್ಕೆ ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆರೆಗಳೆಲ್ಲ ಕಾಣಿಸ್ತಾ ಇಲ್ಲ, ಅಂದರೆ ಇಲ್ಲ ಅನ್ನುವಂಥದ್ದು. ಇನ್ನು ತುಂಬ ಆ ಕಡೆ ಹೋದರೆ ಒಂದು ಸಣ್ಣ ನದಿ ಇದೆ, ಬಟ್ ಅದು ನಮ್ಮ ಸೈಟಿಗೆ ಇದಿಲ್ಲ, ಟಚ್ ಇಲ್ಲ ಅದರದ್ದು ಹಾಗೆ. ಬಟ್ ಈ ಒಂದು ಇಷ್ಟರಲ್ಲಿ ಯಾವುದೇ ರೀತಿಯ ನದಿ, ತೋಡು, ಕೆರೆ ಯಾವುದು ಕೂಡ ಇಲ್ಲ. ಒಂದು ಬಾವಿ ಇತ್ತು ಮನೆಯಲ್ಲಿ, ಅದನ್ನು ಮುಚ್ಚಿಸಿದ್ವಿ ಹಾಗೆ. ಎಲ್ಲ ವಿಷಯ ಕೃತಕವಾಗಿ ಇವಾಗ ಮಾಡ್ಬೋದು, ಸಣ್ಣದಾಗಿ ಒಂದು ಪಾಂಡ್ ಥರ ಮಾಡಿ. ಬಟ್ ಅದರಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಪ್ರಕೃತಿಯಿಂದಲೇ ಒಂದು ತೋಡು ಅಥವಾ ನದಿ ಎಲ್ಲ ಇದ್ದರೆ ಅದೊಂಥರ ಏನೋ ಒಂಥರ ಖುಷಿ. ಅಲ್ಲಿ ಕೂತ್ಕೊಂಡು ಮೀನುಗಳನ್ನೆಲ್ಲ ನೋಡಿಕೊಂಡು ಮೀನು ಹಿಡಿಯುವಂಥದ್ದು, ಏಡಿ ಹಿಡಿಯುವಂಥದ್ದು, ಅದೊಂಥರ ಏನೋ ಒಂಥರ ಖುಷಿ. ಬಟ್ ಈ ಒಂದು ಪ್ಲೇಸಲ್ಲಿ ಯಾವುದೇ ರೀತಿಯ ತೋಡೆಲ್ಲ ಇಲ್ಲ ಸ್ನೇಹಿತರೆ. ಈ ಹೆಬ್ಬಲಸು ಮರ ಆಗಿರ್ಬೋದು, ಹಲಸಿನ ಮರ ಆಗಿರ್ಬೋದು, ಅಥವಾ ಈ ಜೀಗುಜ್ಜೆ ಮರ, ಈ ರೀತಿಯ ಕೆಲವೊಂದಷ್ಟು ಮರಗಳೇನಿದ್ದಾವೆ ಇದೆಲ್ಲ ವೈಟ್ ಕಲರ್ ಆಗಿರುವಂಥ ಅಂಟನ್ನು ಬಿಡ್ತದೆ, ಅದೆಲ್ಲ ನಿಮಗೆ ಗೊತ್ತಿರ್ಬೋದು. ಆದರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಮರ ಏನು ನೀವು ನೋಡ್ತಾ ಇದ್ದೀರಿ, ಇದು ಹಳದಿ ಬಣ್ಣದ ಅಂಟನ್ನು ಬಿಡುವಂಥದ್ದು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇದನ್ನು ನಮ್ಮ ತುಳುವಲ್ಲಿ ಇದನ್ನು ಅರ್ಧಲ್ ಮರ ಅಂತ ಏನೋ ಕರೀತಾರೆ. ಸೊ ಅದನ್ನು ಈಗ ನಾವು ಇಲ್ಲಿ ಏನು ನಮಗೆ ಸದ್ಯಕ್ಕಿಲ್ಲ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು ಹಳದಿ ಬಣ್ಣದ ಅಂಟು, ಇದರಲ್ಲಿ ಬರುವಂಥದ್ದೇ ಹಳದಿ ಬಣ್ಣದ ಅಂಟು. ಇದನ್ನು ನೀವು ಏನಾದರೂ ಇದಕ್ಕೆ ಪೆಟ್ಟು ಮಾಡಿದರೆ ಅದು ಹಳದಿ ಬಣ್ಣದಲ್ಲಿ ಅಂಟು ಬಿಡುವಂಥದ್ದು. ಸೊ ಎಲ್ಲವೂ ಬಿಳಿ ಬಣ್ಣದ ಅಂಟಿದ್ದರೆ ಇದರಲ್ಲಿ ಹಳದಿ ಬಣ್ಣದ ಒಂದು ಅಂಟು, ಅದು ಈ ಒಂದು ಮರದ ವಿಶೇಷತೆ. ಇದನ್ನು ನೋಡಿ. ಆದರೆ ಇದರಲ್ಲಿ ನೋಡಿ, ಈ ರೀತಿ ನಾವು ಗೆಲ್ಲನ್ನೆಲ್ಲ ಇದು ಮುರಿದಾಗ ಆಲ್ಮೋಸ್ಟ್ ಬರ್ತದೆ, ಬಟ್ ನಾಟ್ ಮಚ್. ಅಂದರೆ ನೀವು
ಬಿಳಿ ಅಂಟೆಲ್ಲ ಎಷ್ಟು ಬರ್ತದೆ ಆ ರೀತಿಯಲ್ಲಿ ಬರುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಬರುವಂಥದ್ದು ಇದರಲ್ಲಿ. ಹಾಗೆ ಇದು ಈ ಒಂದು ಮರದ ವಿಶೇಷತೆ, ಅಂದರೆ ಹಳದಿ ಬಣ್ಣದ ಅಂಟು ಇರುವಂಥದ್ದು. ನಾನೀಗ ಅದನ್ನು ನಿಮಗೆ ತೋರಿಸೋದಕ್ಕೆ ಹೋಗ್ತಿಲ್ಲ. ಇಲ್ಲಿ ಒಂದು ಏನೋ ಪೆಟ್ಟಾಗಿರುವಂಥ ಒಂದು ಇದಿದೆ ಹಚ್ಚಿ, ಅದರಲ್ಲಿ ನಿಮಗೆ ತೋರಿಸಿದೆ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಕಾಡಲ್ಲಿ ಬರುವಾಗ ಈ ರೀತಿ ಎಲ್ಲ ಸದ್ದೆಲ್ಲ ಆಗ್ತಾ ಇರ್ತದೆ. ಹಾಗೆ ಅದನ್ನೆಲ್ಲ ಕೇಳಿ ನಾವು ಸುಮ್ಮನೆ ಇದ್ದರೆ ಮತ್ತೆ ನನಗೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಸದ್ದೆಲ್ಲ ಬರ್ತಾ ಇರ್ತದೆ. ಹಾಗೆ ಸೊ ವಿಷಯ ಏನಂತ ಹೇಳಿ, ಈಗ ನಾನು ಏನೆಲ್ಲ ವೀಡಿಯೋ ಮಾಡಿದ್ದೀನಿ, ಬಹುಶಃ ಇದು ನಮ್ಮ ಊರಿನವರಿಗೆಲ್ಲ ಅನಿಸ್ಬೋದು, ಇದೆಂತ ನಾವೆಲ್ಲ ದಿನನಿತ್ಯ ಹೋಗುವಂಥ ದಾರಿ ಅಥವಾ ನೋಡುವಂಥ ಒಂದು ಪ್ರದೇಶ, ನಮಗೆ ಎಲ್ಲ ಇಂಥದ್ದೆಲ್ಲ ನೋಡಿ ಗೊತ್ತಿರ್ತದೆ ಅಂತೇಳಿ. ಆದರೆ ನಾನು ಈ ಒಂದು ವೀಡಿಯೋ ಆಲ್ಸೋ ಯಾರಿಗೆ ಅಂತ ಹೇಳಿದ್ರೆ, ಈ ಸಿಟಿ ಸೈಡಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ಇದನ್ನೆಲ್ಲ ನೋಡೋದಕ್ಕೋಸ್ಕರ ಈ ರೀತಿ ಒಂದು ವೀಡಿಯೋನ ಮಾಡ್ತಿದ್ದೀನಿ. ಇಲ್ಲಾಂದರೆ ತೋಟದಲ್ಲೆಲ್ಲ ನಾನು ಹೋಗಿ ವೀಡಿಯೋ ಮಾಡ್ತೀನಿ, ಅದೆಲ್ಲ ನಮ್ಮ ಊರಿನವರಿಗೆಲ್ಲ ಇದೆಲ್ಲ ನಾರ್ಮಲ್ ಕೆಲಸ ಅಂತ ಅನಿಸ್ತದೆ. ಅಂದರೆ ನಾವೇ ಯಾವತ್ತೂ ಕೂಡ ಮಾಡುವಂಥ ಕೆಲಸಗಳು ಇದೆಲ್ಲ. ಬಟ್ ಇದೆಲ್ಲ ಒಂದು ಸಿಟಿಯ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ನೋಡಿ, ಅವರಿಗೆ ಇದೆಲ್ಲ ಒಂಥರ ಹೊಸದಾಗಿರ್ತದೆ, ಏನೊಂದು ಇಂಟ್ರೆಸ್ಟ್ ಇರ್ತದೆ. ಇವನ್ ನನ್ನ ಒಂದು ಚಾನಲ್ಗೆ ಕೂಡ ಇವಾಗ ತೆಗೆದು ನೋಡಿದ್ದು ಸಬ್ಸ್ಕ್ರೈಬರಲ್ಲಿ ಜಾಸ್ತಿ ಯಾರು ಇರೋದು ಅಂತ ಹೇಳಿದರೆ ಸಿಟಿ ಸೈಡ್, ಅಂದರೆ ಬೆಂಗಳೂರು ಮತ್ತು ಮೈಸೂರು ಅಂತೇಳಿ ತೋರಿಸ್ತಾ ಇದೆ. ಹಾಗೆ ಅಂದರೆ ಅವರಿಗೆ ಈ ಒಂದು ವಾತಾವರಣದ ಬಗ್ಗೆ ಎಲ್ಲ ಜಾಸ್ತಿ ತಿಳಿದಿರೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯ ವಿಡಿಯೋನ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ಏನಾದರೂ ನಮ್ಮ ಊರಿನವರೆಲ್ಲ ನೋಡಿದಾಗ ಏನು ಅನಿಸ್ತಾರೆ ಅಂತೇಳಿದರೆ, ಇದೆಲ್ಲ ನಾರ್ಮಲ್ ಆಗಿ ನಾವೆಲ್ಲ ನಮ್ಮ ತೋಟದಲ್ಲಿ ಹೋಗುವಂಥ ಒಂದು ವಿಚಾರ. ಇದನ್ನೆಲ್ಲ ನಾವೆಲ್ಲ ದಿನನಿತ್ಯ ನೋಡ್ತೀವಿ, ನಮ್ಮ ಮನೇಲಿ ತೋಟ ಇದೆ, ಕೊಕ್ಕೋ ಕಟಾವು ಅದನ್ನೆಲ್ಲ ಮಾಡಿದ್ದೆ ನೋಡಿ. ಸೊ ಅದೆಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಸೊ ಬಟ್ ಅದು ಈ ಒಂದು ಸಿಟಿ ಸೈಡ್ನವರಿಗೆಲ್ಲ ಇದೆಲ್ಲ ಒಂದು ಹೊಸದಾಗಿರುವಂಥ ವಿಚಾರ. ನಾವು ಬೆಂಗಳೂರಲ್ಲಿವರೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇವನ್ ಈ ನಮ್ಮ ಈ ಏರಿಯಾದಲ್ಲಿ ಕೂಡ ಕೆಲವೊಂದು ಸಿಟಿ ಮೆಂಬರ್ಸ್ ಇರ್ತಾರೆ, ಅವರಿಗೆಲ್ಲ ಕೆಲವೊಂದಷ್ಟು ವಿಚಾರಗಳು ಗೊತ್ತಿರೋದಿಲ್ಲ. ಇವಾಗ ನಾನು ಅಡಿಕೆಯ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಿದ್ದೀನಿ, ಕೊಕ್ಕೋ ಕಟಾವಿನ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಅವರೆಲ್ಲ ಕೆಲವೊಂದಷ್ಟು ಪ್ರಶ್ನೆ ಎಲ್ಲ ನನಗೆ ಪರ್ಸನಲ್ ಆಗಿ ಕೇಳ್ತಾರೆ, ಇದು ಹೇಗೆ ಅದು ಹೇಗೆ ಅಂತೆಲ್ಲ ಕೇಳ್ತಾರೆ ಕೆಲವರು. ಹಾಗೆ ಅಂದರೆ ಅವರಿಗೆಲ್ಲ ಸಿಟಿಯಲ್ಲಿ ಇರುವ ಕಾರಣ ಇದನ್ನೆಲ್ಲ ನೋಡಿರೋದಿಲ್ಲ ಅನ್ನುವಂಥದ್ದು. ಅದೇ ರೀತಿ ಕೊಕ್ಕೋ ಅನ್ನುವಂಥದ್ದು, ಚಾಕ್ಲೇಟ್ ಎಲ್ಲ ಮಾಡುವಂಥದ್ದು, ಇದೇ ಕೊಕ್ಕೋ ಹಣ್ಣಿನಿಂದ ಅನ್ನುವಂಥದ್ದೆಲ್ಲ ಅವರಿಗೆಲ್ಲ, ಅಂದರೆ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಅನ್ನುವಂಥದ್ದು ಆ ಕೊಕ್ಕೋ ಇದರಿಂದ ಬರುವಂಥದ್ದು ಅನ್ನುವಂಥದ್ದೆಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಮನೆಯ ಸುತ್ತಮುತ್ತ ಇರುವಂಥ ಒಂದು ಕಾಡು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ವಿಡಿಯೋ ಮಾಡೋದು ತುಂಬ ಸಮಯಗಳಾಯಿತು, ಆ ಒಂದು ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿರುವಂಥದ್ದು ಅಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಮಂಗಗಳೆಲ್ಲ ಮರದಿಂದೆಲ್ಲ ಬೀಳ್ತಾ ಇದೆ, ಹಾಗೆ ಒಮ್ಮೆಗೆ ಸ್ವಲ್ಪ ಭಯ ಆಯಿತು, ಯಾಕಂತೇಳಿ ನಾನು ಒಬ್ಬನೇ ಬಂದಿರುವಂಥದ್ದು. ಹಾಗೆ